ನಿವೃತ್ತ ಡಿಜಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ಎಫ್ಐಆರ್ ಕಾಪಿ ಲಭ್ಯವಾಗಿದೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿಯ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗ ಕಾರ್ತಿಕ್ ಈ ಒಂದು ವಿಚಾರದಲ್ಲಿ ಈಗ ದೂರನ್ನ ಕೊಟ್ಟಿದ್ದಾರೆ. ತನ್ನ ಅಮ್ಮ ಹಾಗೂ ಸಹೋದರಿಗೆ ಕೊಲೆ ಮಾಡಿರುವಂತಹ ಅಂದ್ರೆ ಅವರು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಶಂಕೆಯನ್ನ ಆತ ವ್ಯಕ್ತಪಡಿಸಿದ್ದಾನೆ. ಶವದ ಪಕ್ಕದಲ್ಲಿ 2 ಚಾಕು ಹಾಗೂ 1 ಬಾಟಲ್ ಬಿದ್ದಿತ್ತು. ಮಗ ಕಾರ್ತಿಕೇಶ್ ದೂರಿನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಕೊಲೆ ಆರೋಪ ಏನಾದರೂ ಸಾಬೀತಾದಲ್ಲಿ ಇದೀಗ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲು ಕೂಡ ಅವಕಾಶ ಇದೆ. ಈಗ ಕಾರ್ತಿಕೇಶ್ ಅಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಆ ಒಂದು ಎಫ್ಐಆರ್ ಪ್ರತಿಯನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲೂ ಕೂಡ. ಈಗ ಕಾರ್ತಿಕೇಶ್ ಅಲ್ಲಿ ಏನ್ ದೂರನ್ನ ನಿನ್ನೆ ಕೊಟ್ಟಿದ್ದಾರೆ, ತನ್ನ ತಾಯಿ ಹಾಗೇನೆ ತಂಗಿ ಕೊಲೆ ಮಾಡಿರುವ ಶಂಕೆ ಇದೆ ಅನ್ನೋದನ್ನು ಕೂಡ ಅವರ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕಾರ್ತಿಕೇಶ್ ಎಫ್ಐಆರ್ ಅಲ್ಲಿ ಅಂದ್ರೆ ದೂರಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ತಾಯಿ ಮತ್ತು ತಂಗಿಯ ವಿಚಾರದಲ್ಲಿ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಎಫ್ಐಆರ್ ಅಲ್ಲಿ ದಾಖಲಿಸಿದ್ದಾರೆ? ನಗ್ತಾ ಏನು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಹಿಂದೆ ಇವರು ತಾಯಿ ಮತ್ತೆ ಮಗಳ ಒಂದು ಕೈವಾಡ ಇದೆ ಅಂತೇಳಿ ಈಗ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದರೆ ಈಗಾಗಲೇ HSR ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು ಅದರಲ್ಲಿ A1 ಆರೋಪಿ ಪಲ್ಲವಿ ಮತ್ತೆ A2 ಏನು ಕೃತಿ ಅಂತೇಳಿ ಕೂಡ ಮೆನ್ಷನ್ ಆಗಿದೆ. ಮತ್ತೆ ಈ ಒಂದು ಕೊಲೆಗೆ ಏನು 1 ವಾರದ ಹಿಂದೆ ಒಂದು ಕೊಲೆ ಬೆದರಿಕೆಯನ್ನು ಆಗ್ತಾ ಇದ್ರು ಅಂತೇಳಿ ಕೂಡ ಆ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋದು. ತನ್ನ ತಾಯಿ ಪಲ್ಲವಿ 1 ವಾರದಿಂದ ಒಂದು ಬೆದರಿಕೆಯನ್ನು ಆಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರು ತನ್ನ ತಂಗಿಯಾಗಿರುವಂತಹ ಒಂದು ಸರಿತಾ ಕುಮಾರಿ ಅವರ ಮನೆಗೆ ಹೋಗಿರ್ತಾರೆ. ನಂತರ ತನ್ನ ತಂಗಿ ಕೃತಿ ಅವರನ್ನ ಸುಮಾರು 2 ದಿನಗಳ ಹಿಂದೆ ಒಂದು ಪೀಡಿಸಿ ಪುನಃ ವಾಪಸ್ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ನಿನ್ನೆ ಸಂಜೆ ಸುಮಾರು ಒಂದು 5 ಗಂಟೆ ಸುಮಾರಿಗೆ ನಾನು ಹೊರಗಡೆ ಒಂದು ಗಾಲ್ಫ್ ಅಸೋಸಿಯೇಷನ್ ಇದ್ದಾಗ ನನಗೆ ಒಂದು ಕರೆ ಬಂದಿತ್ತು. ಕರೆ ನಂತರ ನಾನು ಮನೆಗೆ ಹೋಗಿ ನೋಡಿದಾಗ ಸಂದರ್ಭದಲ್ಲಿ ತನ್ನ ತಂದೆ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಂತೇಳಿ ಒಂದು ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಇದೇ ಸಂದರ್ಭದಲ್ಲಿ ಅವರ ಒಂದು ಏನು ಓಂ ಪ್ರಕಾಶ್ ಅವರ ಒಂದು ದೇಹ ಮತ್ತೆ ಒಂದು ತಲೆಗೆ ಗಂಭೀರವಾಗಿ ಗಾಯವಾಗಿರುತ್ತೆ ಅಂತ ರಕ್ತದ ಮಡುವಿನಲ್ಲಿ ಕೂಡ ಅವರು ಬಿದ್ದಿದ್ರು. ನಂತರ ಈ ಬಗ್ಗೆ ಒಂದು ತನ್ನ ತಾಯಿ ಮತ್ತೆ ಮಗಳು ಏನು ಕೃತಿಕೆ ಏನಿದ್ರೆ ಇಬ್ರು ಕೂಡ ಒಂದು ಖಿನ್ನತೆಗೆ ಒಳಗಾಗಿದ್ದು ಅವರೇ ಈ ಒಂದು ಕೊಲೆಯನ್ನು ಮಾಡಿರುವಂತ ಶಂಕೆ ಇದೆ ಅಂತ ಈಗ ಈ ಒಂದು ದೂರನ್ನು ಕೊಟ್ಟಿರೋದು. ಸದ್ಯ HSR ಪೊಲೀಸ್ ಠಾಣೆಯಲ್ಲಿ ಇಬ್ಬರ ಬಗ್ಗೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರಿಗೆ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಕೂಡ ಮಾಡಿದ್ದಾರೆ. ನಂತರ ಈಗಾಗಲೇ ಪಲ್ಲವಿ ಅವರನ್ನ ಅರೆಸ್ಟ್ ಕೂಡ ಮಾಡಿ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಅದೇ ಈ ಪ್ರಕರಣದಲ್ಲಿ ಇದೀಗ ಅವರ ಮಗಳು ಕೃತಿಯ ಒಂದು ಪಾಲು ಎಷ್ಟಿದೆ ಅಥವಾ ಆಕೆಯ ಪಾಲು ಇಲ್ವಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗಿದೆ ಅನ್ನೋದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಅವರು ಪ್ರತಿನಿತ್ಯ ಖಿನ್ನತೆಯಿಂದ ಬಳಲ್ತಾ ಇದ್ರು ಅನ್ನುವ ವಿಚಾರವನ್ನು ಕೂಡ ಈಗ ಕಾರ್ತಿಕೇಶ್ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಸೊ ಇವರಿಬ್ರು ಕೂಡ ಏನಾದರೂ ಮಾನಸಿಕವಾಗಿ ತುಂಬಾ ನೊಂದಿದ್ರ, ಈ ವಿಚಾರದಲ್ಲಿ ಪ್ರತಿನಿತ್ಯ ಜಗಳ ಆಗ್ತಾ ಇತ್ತಾ, ಹೇಗೆ? ನವಿತಾ, ಏನು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಏನಿದ್ರೆ ಈಕೆ ಒಂದು ಮಾನಸಿಕ ಖಿನ್ನತೆಯಿಂದ ಒಳಗಾಗಿದ್ರು. ಮತ್ತೆ ಒಂದು ಅಂದ್ರೆ ಭ್ರಮ ರೋಗ ಅನ್ನೋದು ಕಾಯಿಲೆಗೂ ಕೂಡ ಅವರು ತುತ್ತಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು ಅನ್ನೋದು ಮಾಹಿತಿ ಇದೆ. ಅದೇ ರೀತಿಯಾಗಿ ಮಗಳು ಕೃತಿಕಾಗೂ ಕೂಡ ಅದೇ ರೀತಿಯ ಒಂದು ಖಿನ್ನತೆಗೆ ಒಳಗಾಗಿದ್ದು ಆಕೆ ಕೂಡ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಅನ್ನೋದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಆದ್ರಿಂದ ಇಬ್ರು ಕೂಡ ಒಂದು ಖಿನ್ನತೆಗೆ ಒಳಗಾಗಿ ಈ ಒಂದು ಕೊಲೆಯನ್ನ ಮಾಡಿದರೆ ಅನ್ನೋದು ಶಂಕೆ ಕೂಡ ವ್ಯಕ್ತಪಡಿಸಿ ಈಗ ಅವರು ದೂರನ್ನು ಕೂಡ ಕೊಟ್ಟಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಫಾಸ್ಟ್ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಏನಿದೆ ಅದನ್ನು ಕೂಡ ಈಗ ಪತ್ತೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆನಂತರ ಈಗ ಅವರನ್ನ ಏನು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಇವತ್ತು ಸಂಜೆ ಒಳಗಡೆ ಒಂದು ಕೋರ್ಟ್ಗೂ ಕೂಡ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ HSR ಲೇಔಟ್ ಪೊಲೀಸರು ಇಬ್ಬರನ್ನು ಕೂಡ ತಮ್ಮ ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಕೊಲೆಯಿಂದ ಏನು ಅವ್ರ ಕಿರುಕುಳ ಇರ್ಬೋದು, ಮತ್ತೆ ಮಾನಸಿಕ ಖಿನ್ನತೆ ಇರ್ಬೋದು, ಮತ್ತೆ ಆಸ್ತಿ ವಿಚಾರ ಏನಿದೆ ಈ ಎಲ್ಲ ಒಂದು ಆಯಾಮಗಳ ಬಗ್ಗೆ ಇಬ್ಬರನ್ನು ಕೂಡ ಒಂದು ಹೆಚ್ಚಿನ ವಿಚಾರಣೆ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.